ಬಂದ್ಬಿಡುತ್ತೆ ಇವೆಲ್ಲ 2 ವರ್ಷಕ್ಕೆ ಇಟ್ಟು ಬಂದ್ಬಿಡ್ತಾವೆ, ಯಾಕಂದ್ರೆ ಚೆನ್ನಾಗಿ ಸಾಕ್ತಾ ಇದಾರಲ್ಲ. 2 ವರ್ಷ ಬೇಕು, ಆರಾಮಾಗಿ ಬರ್ತಾವೆ ನೋಡಿ. ಕಿವಿ ನೋಡಿ ಒಂದಕ್ಕೊಂದು ತಾಗ್ತಾ ಇದೆಯಾ ಕೆಳಗಡೆ ನೋಡಿ. ಹೌದು ತಾಗ್ತಾ ಇದೆ. ಆಗಿದ್ರೆ ಮಾತ್ರ ಶುದ್ಧ ಗೀರ್. ಒಂದು ಹಸು ಮನೆ ಇದ್ರೆ ಡಾಕ್ಟರ್ ಬೇಡ ಅಂತ. ಅದೇ ಅದೇ ಅದೇ. ಬರೀ ಹಾಲು ಕುಡ್ಕೊಂಡ್ರೆ ಸಾಕು. ಹಾಲು ನಿಂತ ಗಂಜಲ ಕುಡೀರಿ ಒಂದು 50 ml ಬೆಳಗ್ಗೆ. ಎಂತ ಕಾಯಿಲೆಗಳಿದ್ರು ನಿವಾರಣೆ ಆಗತ್ತೆ ನೋಡಿ. ಬರೀ ಸಗಣಿ ನೋಡಿ, ಏನು ಒಂದು ಮ್ಯಾಟ್ ಇಲ್ಲ, ಒಂದು ಚಾಪಡಿ ಇಲ್ಲ, ಏನೂ ಇಲ್ಲ. ಹೌದು, ಅಷ್ಟೊಂದು ಜೀರೋ ಮೇಂಟೆನೆನ್ಸ್ ಇವು. ನಾವು ಹೈಟೆಕ್ ಮಾಡಕ್ ಹೋಗ್ಬಾರ್ದು. ಹಸುಗಳು ಏನು ನ್ಯಾಚುರಲ್ ಆಗಿರ್ತೋ ಹಾಗೆ ಇಟ್ಕೊಬೇಕು. ನಾವು ಹಸುಗಳು ತೊಳಿಬಾರ್ದು. ನಾಟಿ ಹಸುಗಳು ತೊಳೆದು ತಪ್ಪು ಮಾಡ್ತಾ ಇದೀವಿ. ಅದ್ರಲ್ಲಿ ಎಣ್ಣೆ ಅಂಶ ಇರುತ್ತೆ, ತೊಳೆದಾಗೆಲ್ಲ ಹೋಗ್ತಾ ಇರತ್ತೆ. ಎಚ್ಚಾಪ್ಗಾದ್ರೆ ಗಬ್ಬು ವಾಸನೆ ಹೊಡಿತಾ ಇರ್ತದೆ, ನೊಣ ಕುತ್ಕೊಂತ ನೋಡಿ. ಯಾವ್ದಾದ್ರು ಒಂದ್ರಲ್ಲಿ ಒಂದು ನೊಣ ಕುತ್ಕೊಂತ ಇದಾವ. ಇಲ್ಲ 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 ನೋಡಿ ಪಡ್ಡೆಗಳು ನೋಡಿ, ನೀವು ಯಾವ್ದಾದ್ರು ಅಬ್ಸರ್ವ್ ಮಾಡಿ. ಆ ರೀತಿ ಇದ್ರೇನೆ ಪ್ಯೂರ್ ಗೀರ್. ಹಂಗಿದ್ರೆ ನಿಮ್ಗೆ ಹಾಲು ಒಂದು ಟೈಮ್ಗೆ 10 ಲೀಟರ್ ಹಾಲು ಕೊಡೋದವು. ಅದೇ ಅದೇ. ನೀವು ಯಾರಾದ್ರು ಹಸು ತಗೊಂಡಿರ್ಬೇಕಾದ್ರೆ ನೀವೇ ಜೊತೆಲಿ ಬನ್ನಿ, ಕರ್ಕೊಂಬರ್ತೀನಿ. ಇಂಥ ನನಗೆ ಗೊತ್ತಿರೋ ಸ್ನೇಹಿತರ ಹತ್ರ ಪರಿಚಯ ಮಾಡ್ಕೊಡ್ತೀನಿ. ನೀವೇ ನೇರವಾಗಿ ತಗೊಂಡೋಗಿ. ನನಗೇನು ಇದ್ರಲ್ಲಿ ಕಮಿಷನ್ ಕೊಡಬೇಡಿ, ಲಾಭ ಬೇಡ, ಏನೂ ಬೇಡ. ಕೇವಲ 10 ತಿಂಗಳು ಕರುಗಳಿವು. ಎಷ್ಟು ನೋಡೋದಕ್ಕೆ ಎಷ್ಟು ಹೆಲ್ತಿಗೆ ಸಾಕಿದ್ದಾರೆ ಇವ್ರು ನಮ್ಮ ಅಣ್ಣವರು. ನಾನು ನಿಮ್ಗೆ ಹೇಳ್ತೀನಿ, ಪ್ಯೂರ್ ಬ್ರೀಡ್ ಇರಬೇಕು ಅಂತ. ಕಿವಿಗಳು ನೋಡಿ ನ್ಯಾಚುರಲ್ ಆಗಿ ನೋಡಿ, 10 ತಿಂಗಳಿಗೆ ಟಚ್ ಆಗ್ತಾ ಇದ್ದಾವೆ. ಹೌದೌದು. ಗೋಮಾತ ಗೌರಿ ನೋಡಿ, ಪ್ಯೂರ್ ಇರೋ ಬ್ರೀಡು ಈ ರೀತಿ ಇರ್ತವೆ. ಕೇವಲ 10 ತಿಂಗಳಿಗೆ ನೋಡಿ ಎಷ್ಟು ಸಾಕಿದ್ದಾರೆ. ಇವರು ಹಾಲು ಮುಖ್ಯ ಅಲ್ಲ. ನಾವು ಬಂದಿದ್ದೀವಿ ಅಂತ ಪಾಪ ಅವರು ಒಂದೊಂದು ಮಲೆ ಬಿಟ್ಟಿದ್ದಾರೆ. ಇವ್ರು ಹಾಲು ದೃಷ್ಟಿಯಿಂದ ಅವ್ರು ಸಾಕೋದಲ್ಲ. ಇವರೆಲ್ಲ ಬ್ರೀಡರ್ಗಳು. ಕಲರ್ ಹೆಂಗಿದೆ, ಶೈನಿಂಗ್ ಹೆಂಗಿದೆ ಸರ್? ಇದು ವೈಟ್ ಕಾಬ್ರಿ. ಅದೇ ನಮ್ಮ ಹತ್ರ ಇದೆಯಲ್ಲ ಹಸು, ವೈಟ್ ಕಾಬ್ರಿ. ಹೌದು ಸರ್. ಈಗ ಎಷ್ಟು ತಿಂಗಳು ಅಂತ ಹೇಳಿದ್ರೆ ಸರ್ ಇದು? ಬರೀ 10 ತಿಂಗಳು ಸರ್. 10 ತಿಂಗಳು ಅಂತ ಹೇಳಿದ್ರೆ ಇನ್ನೊಂದು 10 ತಿಂಗಳಿಗೆ ಎಷ್ಟು ಸೆಮೆನ್ಸ್ ತಗೊಳ್ತಾವ ಹಿಂಗೆ? ಬಂದ್ಬಿಡುತ್ತೆ ಇವೆಲ್ಲ 2 ವರ್ಷಕ್ಕೆ ಇಟ್ಟು ಬಂದ್ಬಿಡ್ತಾವೆ, ಯಾಕಂದ್ರೆ ಚೆನ್ನಾಗಿ ಸಾಕ್ತಾ ಇದಾರಲ್ಲ. 2 ವರ್ಷ ಬೇಕು, ಆರಾಮಾಗಿ ಬರ್ತಾವೆ ನೋಡಿ. ಕಿವಿ ನೋಡಿ ಒಂದಕ್ಕೊಂದು ತಾಗ್ತಾ ಇದೆಯಾ ಕೆಳಗಡೆ ನೋಡಿ. ಹೌದು ತಾಗ್ತಾ ಇದೆ. ಆಗಿದ್ರೆ ಮಾತ್ರ ಶುದ್ಧ ಗೀರ್. ನೀವು ಯಾರನ್ನೂ ಕೇಳೋಂಗೆ ಇಲ್ಲ. 100% ನೀವೇ ಟಿಕ್ ಹಾಕೊಂಬಿಡಿ. ರೈತರು ನಾವ್ ಹೆಂಗಪ್ಪ ಕಂಡು ಹಿಡಿಯೋದು ಗೀರ್ ಅಂತ ನನಗೆ ಇವರೇ ಹೇಳ್ಕೊಟ್ಟಿರೋದು. ಅದ್ರ ಮಾಹಿತಿನೂ ಹಾಗೆ ಇರೋದು. ಮತ್ತೆ ತಲೆ ನೋಡಿ ಹಿಂಗೆ ಹಿಂದ್ಗಡೆ ಬೆಂಡಾಗಿರ್ಬೇಕು. ಕೊಂಬುಗಳು ನೋಡಿ ಈ ತರ ಕೆಳಗಡೆ ಹೋಗ್ಬೇಕು. ಕೆಳಗಡೆ ಹೋಗಿ ಹಿಂಗಾದ್ರೂ ಹೋಗ್ಲಿ ನೋಡಿ, ಈ ತರ ಕೆಳಗೆ ಬರ್ಬೇಕು ಕೊಂಬು. ಹಂಗಿದ್ರೆ ಮಾತ್ರ ಪ್ಯೂರ್ ಗೀರ್ ನೋಡಿ. ಯಾವುದೇ ಹಸುಗಳು ನೋಡಿ ಇವ್ರದ್ದು ಕೆಳಗಡೆ ಬಂದಿದ್ದಾವೆ. ಹಂಗಿದ್ರೆ ಮಾತ್ರ ಪ್ಯೂರ್ ಗೀರ್. ಓರಿಗೆ ಆಗ್ಲಿ ನೋಡಿ ನೋಡಿ, ಕೆಳಗಡೆ ಬಂದು ಹೆಂಗಾರು ಹೋಗಿರ್ಬೋದು ನೋಡಿ. ಎಲ್ಲ ಬಾಹುಬಲಿ ತರ ಇದಾವೆ. ಹೌದು ನೋಡಿ, ಇದನ್ನ ಅಲ್ಲಿ ಹಾಕಿಲ್ಲ ನೋಡಿ. ಅಲ್ಲಿ ತೋರ್ಸಕ್ಕಾಗತ್ತಾ? ಆವಾಗಲೇ ನಿಮ್ಗೆ ತೋರಿಸಿದ್ನಲ್ಲ ಅವಾಗಲೇ ನೋಡಿ. ಕೊಂಬು ನೋಡಿ, ಓಕೆ ಕೊಂಬು ನೋಡಿ. ಏನು ಮಾತಾಡಲ್ಲ ಸುರ್ಬಿ. ಅಲ್ಲ ನಿಮ್ಗೆ ಹೆಂಗೆ ರೂಢಿ ಆಗಿದೆ ಅಂತ ನೋಡಿ. ಇನ್ನೂ ಅರ್ಧ ಗಂಟೆ ಆಗಿಲ್ಲ ನೋಡಿ. ನೀವು ಹತ್ರಕ್ಕೆ ಹೋಗಿದ್ದೀರ. ನೋಡೋದಕ್ಕೆ ಬಾಹುಬಲಿ ಇದ್ದಂಗೆ ಇರ್ತಾವೆ ಪಾಪ, ಭಯ ಬೀಳ್ಬೇಕು ನಾವು. ಹೌದು. ಆದ್ರೆ ಭಾಳ ಸಾಧು ಗುಣ. ಅದನ್ನೇ ಹೇಳೋದು, ಗೀರ್ ಹಸುಗಳು ಸಾಕೊಬೇಕು ನಾವು ಮನೆಗಳ ಹತ್ರ. ಮಕ್ಕಳು ಮರಿ ವಯಸ್ಸಾಗಿರೋರಿಗೆ ಹಾಲುಗಳು ಜಾಸ್ತಿ ಬೇಕು ಅಂದ್ರೆ ನಾವು ಒಂದು ಮನೆಗೆ ಆರಾಮಾಗಿ ಇಂಥ ಹಸುಗಳು ಸಾಕೊಬೇಕು ನಾವು. 1 ಕೋಟಿ ಇದ್ದಂಗೆ ಆರೋಗ್ಯ ಇದ್ರೆ ಸರ್. ಇದಿದ್ರೆ ಏನು ಬೇಕು ಸರ್? ಡಾಕ್ಟರ್ ದೂರ ಇರ್ತಾರೆ. ಒಂದು ಹಸು ಮನೆ ಇದ್ರೆ ಡಾಕ್ಟರ್ ಬೇಡ ಅಂತ. ಅದೇ ಬರೀ ಹಾಲು ಕುಡ್ಕೊಂಡ್ರೆ ಸಾಕು. ಹಾಲು ನಿಂತ ಗಂಜಲ ಕುಡೀರಿ ಒಂದು 50 ml ಬೆಳಗ್ಗೆ. ಎಂತ ಕಾಯಿಲೆಗಳಿದ್ರು ನಿವಾರಣೆ ಆಗತ್ತೆ. ಅದೇ ಒಳ್ಳೆ ಶುದ್ಧ ಹಾಲು, ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಜಿಮ್ ಮಾಡೋರು ನಾವು ಪ್ರೋಟೀನ್ ಪೌಡರ್ ತಿನ್ಬೇಕಪ್ಪ ಅನ್ನೋದು ಅವಶ್ಯಕತೆನೇ ಇಲ್ಲ. ಇಂಥ ಹಸುಗಳು ಇಟ್ಕೊಂಡು ಆರಾಮಾಗಿ 2 ಲೀಟರ್ ಹಾಲು ಕುಡೀರಿ. ಏನಾಗತ್ತೆ? ಖಂಡಿತ. ಹೌದು ನೋಡಿ ಎಷ್ಟು ಸಾಧು ಇದೆ ಅಂತ. 2 ವರ್ಷ ಅಂತ ಹೇಳ್ತಿದ್ದೀರಾ? ಹೌದು. ಅವ್ರ ಹತ್ರ ಡೇಟ್ ಆಫ್ ಬರ್ತ್ ಇದೆ, ಫೋಟೋ ಸಮೇತ ಇದೆ. ಸೊ ಅಲ್ಲೊಂದು ಹೊರಗಡೆ ಒಂದು ಗುಳಿ ಇದೆ. ಅದ್ರ ಮಗ ನೋಡಿ ಇಲ್ಲಿರೋನು, ಅದಿನ್ನ 7 ವರ್ಷ ನೋಡಿ ಎಷ್ಟು ಅಜಾನ್ ಭಾವವಾಗಿದ್ದಾನೆ. ಅದ್ರ ಮಗ ಇದು. ನೋಡಕ್ಕೂ ಹಂಗೆ ಇದೆ ಸೇಮ್ ನೋಡಿ. 7 ವರ್ಷ ಅವನು ಎಷ್ಟು ಗಾತ್ರ ಇದ್ದಾನೆ ಅಂತ ನೋಡ್ಬೋದು ನೀವು. ಹೌದು. ಸೊ ಕ್ರಾಸಿಂಗ್ ಅಂತ ಇಲ್ಲಿ ಬಿಟ್ಟಿದ್ರು ಒಳಗಡೆ. ಹೌದು ಸರ್. ಹೌದು. ಇವ್ರ ಹತ್ರ ಇರೋ ಹಸುಗಳೆಲ್ಲ 6 ಅಡಿ ಮೇಲೆ ಇದ್ದಾವೆ ನೋಡಿ. ಹಿಂದ್ಗಡೆ ನೋಡಿ ಹೆಂಗಿದಾವೆ ಹಸುಗಳು ಎಲ್ಲ. 12 ವರ್ಷ 15 ವರ್ಷ. ಈಗ ವೈಟ್ ಹಸು ICR ಎಕ್ಸಿಬಿಷನ್ಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ವೈಟ್ ಹಸು. ಹೌದು. ಅದೊಂದು ನೋಡಿ. ಇದು ಗರಡಿಯೋ ಅವ್ರ ಮಗ ಸೂರಜು. ಗರಡಿಯೋ ಮಗ. ಇವೆರಡು ಎತ್ಕೊಂಡು ಹೋಗ್ತಾ ಇದ್ದಾರೆ, ತಂದೆ ಮಗನ ಇಬ್ಬರು.
2 ವರ್ಷಕ್ಕೆ ಈ ಹೈಟು ಈ ಪರ್ಸನಾಲಿಟಿ ಇಡೀ ಇಂಡಿಯಾನಲ್ಲಿ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದರಿಂದ ಎಕ್ಸಿಬಿಷನ್ ಅವರೇ ಕರಿತಾ ಇದ್ದಾರೆ ಅಂತ ICR ಅವರು ಪ್ರತಿ ವರ್ಷ ಮಾಡ್ತಾರೆ. ಈ ವರ್ಷ ಭಾಳ ಭರ್ಜರಿ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಕೋಟಲ್ಲಿ ನಡೆಯುತ್ತೆ, ಗುಜರಾತಲ್ಲಿ. ನಾವು ಯಾರಾದರೂ ಪಾರ್ಟಿಸಿಪೇಟ್ ಬಂದು ನೋಡೋಂಗಿದ್ರೆ ನೋಡ್ಕೊಂಡು ಹೋಗ್ಬೋದು ನಮ್ಮ ರೈತರಿಗೆ. ಓಕೆ ಓಕೆ. ಭಾಳ ಜೋರಾಗಿರುತ್ತೆ. ಬರೀ ಅವ್ರು 2 ತಳಿಗೆ ಮಾಡ್ತಾ ಇರೋದು. ಗುಜರಾತದ ಒಂದು ಏನೋ ಗೀರಸು, ಇನ್ನೊಂದು ಕಾಂಕ್ರೇಜ್ ತಳಿ, 2 ಮಾತ್ರ ಎಕ್ಸಿಬಿಷನ್. ಬೇರೆ ಅನಿಮಲ್ಸ್ ಅದ್ರಲ್ಲಿ ಬಿಡ್ತಾ ಇಲ್ಲ. ಮತ್ತೆ ಮಿಷಿನರೀಸ್ ಏನು ಬೇಕೋ ರೈತರಿಗೆ ಎಲ್ಲ ಅದ್ರಲ್ಲಿ ನೋಡ್ಬೋದು ನಾವು ಹೋಗಿ. ಎಲ್ಲಿ ಸರ್ ಇದು? ಗುಜರಾತ್ ರಾಜ್ಕೋಟ್. ಏರೋಪ್ಲೇನ್ ಅಲ್ಲಿ ಬಂದ್ರೆ ರಾಜ್ಕೋಟ್ಗೆ ಫ್ಲೈಟಲ್ಲಿ ಹೇಳ್ಕೊಬೋದು, ಅಥವಾ ಟ್ರೈನ್ ಬುಕ್ ಮಾಡ್ಕೊಂಬಂದು ರಾಜ್ಕೋಟ್ ಟ್ರೈನ್ ಇದೆ, ಟ್ರೈನಲ್ಲಿ ಬಂದ್ಬೇಕಾದ್ರೆ ನಾವು ನೋಡ್ಕೊಂಡು ಹೋಗ್ಬೋದು. ಓಕೆ ಓಕೆ ಓಕೆ. ಇಡೀ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಭಾಗದಲ್ಲಿ ಇರೋಬೇಕಾದ್ರು ತಂದಲ್ಲಿ ಎಕ್ಸಿಬಿಷನ್ ಅಲ್ಲಿ ಪಾಲ್ಗೊಳ್ಬೋದು. ಅಂದ್ರೆ ಗೀರ್ ತಳಿ ಮತ್ತೆ ಕಾಂಕ್ರೇಜ್ ಮಾತ್ರ. ಅದಕ್ಕೆ ಎಲ್ಲ ಆನ್ಲೈನಲ್ಲಿ ಬಿಟ್ಟಿದ್ದಾರೆ. ನಾವು ಸ್ಟಾಲ್ಗಳು ಬುಕ್ ಮಾಡ್ಕೊಬೇಕು. ಯಾವ ಸ್ಟಾಲ್ ಯಾರು ಬುಕ್ ಮಾಡ್ಕೊಂತಾರೋ ಅವ್ರಿಗೆ ಮಾತ್ರ ಅದು ಅಲಾಟ್ ಆಗುತ್ತೆ. ಸುಮಾರು 1000 ಸ್ಟಾಲ್ ಮೇಲೆ ಆಗ್ತಾ ಇದ್ದಾರೆ. ಓಕೆ ಓಕೆ. ನೋಡಿ ಎಷ್ಟು ಪ್ಯೂರಿಟಿ ಇದೆ ಅಂದ್ರೆ ನೋಡ್ಬೋದು. ಸಾಧ್ಯನೇ ಇಲ್ಲ ಹೇಳೋಕ್ಕೆ, ವರ್ಣಿಸೋಕ್ಕೆ ಆಗಲ್ಲ. ಖಂಡಿತ ಹೌದು. ನೇನೆ ಪರನೇ ನೋಡಿ, ಕಿವಿಗಳು ನೋಡಿ ಸರ್. ಕಿವಿನೇ ಒಂದು ಮರ ಇದ್ದಂಗಿದಾವಲ್ಲ. ಅಲ್ಲ ಸರ್, ನೋಡಿ ಒಂದು ಮಳೆಗಾನ ಉದ್ದ ಇದ್ದಾವೆ. ಹೌದು ಹೌದು ಹೌದು. ನೋಡಿ 2 ಕಿವಿ ನೋಡಿ ಟಚ್ ಆಗ್ತಾಯಿದೆ ನೋಡಿ. ಹೌದು ನೋಡಿ, ಹಂಗೆ ತಾಗಿದ್ರೆ ಮಾತ್ರ ಗೀರು. ನೋಡ್ರ ನಾನು ಹೇಳ್ದಲ್ಲ ಟಚ್ ಆಗ್ಬೇಕು ಸರ್, ಟಚ್ ಆಗಬೇಕು ಅಂತ. ಹೇ ನೋಡಿ ನೋಡಿ ಅದ್ರದ್ದು ಹೈಟು ಲೆಂತು. ಹೌದು ನೋಡಿ ಹೆಂಗಿದೆ ಅಂತ. ನೋಡ್ಬೋದು ಹೆಂಗಿದೆ ಅಂತ. ಬಾಹುಬಲಿ ಇದ್ದಂಗೆ ಇದಾವೆ. ಹೌದು ಸರ್. वही बोल रहे 2 साल को इतना बड़ा है, इडी इंडिया में नहीं है बोल रहे. आप बोले ना, वही बोल रहे ना. मैं ऑल ओवर इंडिया में किधर भी नहीं देख सकते इतना लंबा, इतना एंगेज में 2 साल का इतना बड़ा फल के रखा है. सही है ना? अब क्या बोला वही बोला है मैं. ಸರ್ ಇದರೆಲ್ಲ ಬರೋಕ್ಕೆಲ್ಲ ಬ್ರೀಡಿಂಗ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸರ್ ಬ್ರೀಡಿಂಗ್ ಸರ್, ಪ್ಯೂರಿಟಿ. ಮಕ್ಕ ನೋಡಿ ಹೆಂಗಿದೆ. ಹೌದು. ಹೈಟ್ ನೋಡಿ ಸರ್, ನಿಮ್ಮ ಹೈಟೇ ಇದೆ. ನನ್ನಷ್ಟು ಉದ್ದ ಈಗಲೇ ಇದೆ, ಬರೀ 2 ವರ್ಷಕ್ಕೇನೆ. ಇನ್ನೂ ದೊಡ್ಡದಾಗುತ್ತೆ ಸರ್ ಇದೇನಿದೆ ಇದ್ರೆ ಡಬ್ಬಲ್ ಆಗ್ತದೆ ಇನ್ನು 2 ವರ್ಷಕ್ಕೆ. ಹಸುಗಳು ಎಮ್ಮೆಗಳು ಬಲಿಯೋದೆ 4 ಅಲ್ಲು 6 ಅಲ್ ಮೇಲೆ. 8 ಅಲ್ಲಿ ಬಂದ್ರೆ ಅದು ಒರಿಜಿನಲ್ ಪರ್ಸನಾಲಿಟಿ ಏನಿದೆ ಅಂತ ಅವಾಗ ಬರುತ್ತೆ. ಅರ್ಧ ವಯಸ್ಸು 8 ಅಲ್ಲಿಗೆ. ಇದನ್ನ ಎಲ್ಲಿ ಹಾಕಿಲ್ಲಲ್ಲ. ಓಹೋ. ನಾವಿನ್ 2 ವರ್ಷ ಬಿಟ್ಕೊಂಡ್ಬಂದ್ರೆ ನಾವು ನೆನ್ನೆ ಸೂರಜ್ ನೋಡ್ದವಲ್ಲ, ಸೂರಜ್ ಏನು ಮಾಡೋಕ್ಕಾಗಲ್ಲ ಇದ್ರ ಮುಂದೆ. ಹೆಚ್ಚು ಕಮ್ಮಿ ಸೂರಜ್ ಸೈಜ್ ಇದ್ದಾನೆ ಇವಾಗಲೇ ಇವನು. ಹೌದೌದು ಖಂಡಿತ ಹೌದು. ಆದ್ರಿಂದ ನೋಡಿ ಇದ್ರ ತಂದೆ ಅದೇ ಗರಡಾಲಿಯ ಪಕ್ಕದಲ್ಲೇ ಇದ್ದಾನೆ. ಅಷ್ಟೊಂದು ಫೇಮಸ್ಸು. ನೋಡಿ ಇವ್ರು ಯಾವ ರೀತಿ ತಳಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ. ಇಂಥದ್ರಲ್ಲಿ ಕ್ರಾಸ್ ಆಗೋ ಹಸುಗಳು ತಗೊಂಡೋದ್ರೆ ನಾವು ನಮ್ಮಲ್ಲಿ ಒಳ್ಳೆ ಹಾಲು ಕರೀತವೆ. ಸೊ ನಿಮ್ಮ ಗೋಶಾಲೆಯಲ್ಲಿ ಹಸು ಒಂದು ಓರಿ ಇದೆ ಈಗ. ಹೌದು. ಸೊ ಈಗ ಇಲ್ಲಿಂದ ತಗೊಳೋದು ಅದರಿಂದ ಕ್ರಾಸಿಂಗ್ ಮಾಡ್ಬೋದಲ್ಲ? ಹೌದು ಸರ್, ಖಂಡಿತ. ನಾನು ಹಂಗಂದ್ಬಿಟ್ಟೆ ಇಲ್ಲಿಂದ ಓರಿ ತಗೊಂಡ್ಬಂದಿದ್ದೀವಿ. ಸಾಮಾನ್ಯಗಳು ನಾವು ನಂಬಕ್ಕಾಗಲ್ಲ. ಹೌದೌದು. ಈಗ ಇಲ್ಲಿ ಕಣ್ ಮುಂದೆ ಹಾಲು ಕರೆದಿರ್ತೀವಿ, ಅದ್ರ ತಾಯಿದವ್ರ ಹತ್ರ ಫೋಟೋ ಕರುಗಳದೆಲ್ಲ ಇರುತ್ತೆ. ಆ ವಂಶವೃಕ್ಷ ಇಟ್ಕೊಂಡು ನಾವು ನೋಡಿ 14 ಲೀಟರ್ ಕರೆದಿರೋ ಮಗನ್ ತಗೊಂಡೋದ್ರೆ ನಾವು ನಮ್ಮಲ್ಲಿರೋ ಹಸುಗಳು 4 ಲೀಟರ್ 5 ಲೀಟರ್ ಇರೋ ಕ್ರಾಸ್ ಮಾಡ್ಕೊಂಡು 14 ಅರ್ಧ ಅಂದ್ರೆ ಒಂದು 7 ಲೀಟರ್ ಪಿಕಪ್ ಆಗ್ತಾವೆ ಫಸ್ಟ್ ಜನರೇಷನ್. ಹೌದೌದು. ಆ ರೀತಿ ಡೆವಲಪ್ಮೆಂಟ್ ಮಾಡ್ಕೊಬೇಕು. ನಾವು ಒಂದು ವರ್ಷಕ್ಕೆ ಕ್ರಾಸ್ ಮಾಡ್ಬಿಟ್ರೆ ನಮ್ಮಲ್ಲಿ 14 ಲೀಟರ್ ಬರುತ್ತೆ. ನಾನೇನು ಹೇಳಲ್ಲ. ತಗೊಳೋದ್ರಲ್ಲಿ ಯಾವ್ದಾರ ಒಂದು ಬುಲ್ ಇದ್ರೆ ಸಾಕು ನಿಮಗೆ. ಸಾಕು. ಯಾಕೆಂದ್ರೆ 5 ಹಸು ಇದ್ರೆ ಒಂದು ಓರಿ ಇರಬೇಕು. ಅವ್ರು ಹೇಳೋದು ಗೋಶಾಲದಲ್ಲಿ ನೀನು 50 ಹಸು 5 ಹಸು ಇಟ್ಕೊಳಪ್ಪ, ಗೋಶಾಲ ಕಾಪಾಡೋದು, ನೀವು ಫಾರ್ಮ್ ಕಾಪಾಡೋದು, ಓರಿ ಇರಬೇಕು. ಓರಿ ಇಲ್ಲಾಂದ್ರೆ ನಿಮ್ಮ ಹಸುಗಳೇ ಇಲ್ಲ, ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾರೆ ಅವರು. ಆ ಒಂದು ಸಲಹೆ ಮೇಲೆ ನಾನು ತಗೊಂಡೋಗಿದ್ದು ರಮೇಶ್ ಉಪನ್ಯಾಸ ಸರ್ ಹತ್ರ. ಆಯಪ್ಪ ಗೊಂಡಲಲ್ಲಿ ಇರೋದು ಭಾಳ ಪ್ರಸಿದ್ಧಿ. ಅದ್ರ ತಾಯಿ 26 ಲೀಟರ್ ಹಾಲು ಕರೀತಾ ಇರೋದ್ರಿಂದ ನಾನು ಅವಾಗಲೇ 5 ಲಕ್ಷ ರೂಪಾಯಿ ಕಾಸು ಕೊಟ್ಟು ತಗೊಂಡೋದು. ಏನೋ ಬರೀ 1.5 ವರ್ಷ ಕರುನ. ಈಗ ಅದು ಕ್ರಾಸಿಂಗ್ ರೆಡಿ ಆಗಿದೆ. ನಾನು ಅದರಿಂದ ಕ್ರಾಸಿಂಗ್ ಮಾಡಿಸೋ ರೈತರು ಬಂದು ಕ್ರಾಸ್ ಮಾಡಿಸ್ಕೊಳ್ಳಿ ಅಂತ ಹೇಳೋದು. ಓಕೆ ಸರ್, ಓಕೆ. ಅದೀಗ 16 ವರ್ಷ ಏಜು. ಇವಾಗಲೂ ಅಷ್ಟು ಹೆಂಗಾಗಿದೆ. ಆ ಒಂದು ಪ್ಯೂರಿಟಿ, ಆ ಒಂದು ಸ್ಟ್ರಕ್ಚರು, ಆ ಹೈಟು ಓರಿ ಇದ್ದಂಗಿದೆ. ಹೌದೌದು. ಆ ಥರ ಹಸು ಯಾವುದೂ ಇಲ್ಲ ಅಂದ್ಬಿಟ್ಟು ಈಗ ICR ಯಾರು ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ, ಆ ಪ್ರೆಸಿಡೆಂಟ್ ಅವ್ರನ್ನ ಕರಿತಾ ಇದ್ದಾರೆ. ನೀವು ತಗೊಂಬರ್ಬೇಕು ಇದನ್ನ. ನಮ್ಮ ರೈತರು ಎಲ್ಲ ಕಡೆಯಿಂದ ಇಡೀ ಪ್ರಪಂಚದಾದ್ಯಂತ ಬರೋರ್ಗೆಲ್ಲ ಗೊತ್ತಾಗ್ಲಿ. ಬರೀ ಬ್ರೆಜಿಲ್ ಅಲ್ಲೇ ಅಲ್ಲ, ಬ್ರೆಜಿಲ್ ಅಲ್ಲಿ ಡೆವಲಪ್ಮೆಂಟ್ ಮಾಡಿರೋದೆಲ್ಲ ನಮ್ಮ ದೇಶದಿಂದ ತಗೊಂಡೋಗಿ ಮಾಡಿರೋದು. ಅಂತ ಪ್ಯೂರಿಟಿ ಇಲ್ಲಿರೋದ್ರಿಂದ ಇದನ್ನ ತೋರ್ಸೋಣ ಅಂತ ಅವ್ರು ಹೇಳ್ತಾರೋದು. ಇದು ದಿನಕ್ಕೆ 26 ಲೀಟರ್ ಹಾಲಿದೆ. ಇದು ಅದೇ ರೀತಿ ಕರೆಯುತ್ತೆ. ಈಗ 8 ತಿಂಗಳು ಫಲಾಗಿದೆ ಅಂತೆ. ಅಲ್ಲ ಸರ್, ಎಲ್ಲ ನೋಡೋದಕ್ಕೆ ಓರಿ ತರನೇ ಕಾಣ್ತಾವಲ್ಲ. ಅಷ್ಟು ಚೆನ್ನಾಗಿ ಸಾಕಿದಾರೆ ಸರ್. ಅಷ್ಟು ಚೆನ್ನಾಗಿ ಲೈನ್ ಮಾಡ್ಕೊಂಬ ನೋಡಿ. ಕೆಳಗಡೆ ಬರೀ ಗೊಬ್ಬರ ಮೇಲೆ ಮಲ್ಕೊಂತವೆ. ಇವೆಲ್ಲ 0 ಮೇಂಟೆನೆನ್ಸು.
ಸೊ ಅದಕ್ಕೆ ಆಸ್ತಿ ಹಸ್ತಂಗೆ. ಜಾಸ್ತಿ ಬಿಸಿಲಿದ್ರೆ ಹೋಗ ಶೀಟ್ ಕೆಳಗಡೆ ಮಲ್ಕೊಂತವೆ, ಇಲ್ಲಾಂದ್ರೆ ಬಿಸಿಲಲ್ಲೇ ಇರ್ತವೆ. ಇವೇನು ಬಿಸಿಲಿಗೆ ಚಳಿಗೆ ಗಾಳಿಗೆ ಏನು ಬಗ್ಗಲ್ಲ ಇವು. ಎಲ್ಲಾ ಪ್ರದೇಶಕ್ಕೂ ಹೊಂದ್ಕೊಂತವೆ. ನಾನು ಅದನ್ನೇ ಹೇಳೋದು ನೋಡಿ, ಕೆಳಗಡೆ ಅವ್ರೇನು ಚಪ್ಪಡಿ ಹಾಕಿಲ್ಲ, ರಬ್ಬರ್ ಮ್ಯಾಟ್ ಹಾಕಿಲ್ಲ, ಎಂಥದ್ದು ಇಲ್ಲ. ಹೌದು. ಸೊ ಒಮ್ಮೆ ಫ್ರೀಯಾಗಿ ಬಿಟ್ಬಿಟ್ಟು ಅವ್ರು ಹಾಲು ಕರಿಬೇಕಾರೆ ಹಂಗೆ ಒಳಗಡೆ ಶೆಡ್ ಗಿಟ್ಕೊಂಡು ಹೋಗ್ತಾರೆ, ಕಟ್ ಹಾಕ್ಬಿಟ್ಟು ಹಾಲು ಹಿಂಡ್ಕೊಂತಾರೆ. ಹಿಂಡ್ ಮೇಲೆ ಎತ್ಕೊಂಬಂದು ಇಂಥ ಕೊಟ್ಟಿಗೆ ಬಿಟ್ಬಿಡ್ತಾರೆ. ನಾವು ಅಷ್ಟೇ ಈ ಥರ ಐಡಿಯಾ ಮಾಡ್ಕೊಂಡು ನಾವು ಮಾಡ್ಬೇಕು. ನಾವು ಬರೀ ಕಟ್ ಹಾಕೊಂಡಿರೋದ್ರಿಂದ ಅವಕ್ಕೂ ಪಾಪ ಅಭ್ಯಾಸ ಕಡಿಮೆ ಆಗ್ತವೆ. ಇದು ನೋಡ ಬಾಹುಬಲಿ ತರ ಇದೆ. ಆ ಬಾಹುಬಲಿನ ಏನು ಮಾಡೋಕ್ಕಾಗಲ್ಲ. ಬಾಹುಬಲಿ ಇದ್ರ ಮುಂದೆ ಬರೀ 8 ವರ್ಷ ಏಜು. ನೋಡಿ ಯಾವ ರೀತಿ ಇದ್ದಾನೆ. ಹೌದು. ಸ್ವಲ್ಪ ಕೋಪ ಜಾಸ್ತಿ ಇವನಿಗೆ. ಹೊಲ ಬಂದ್ಬಿಟ್ಟಿರುತ್ತಲ್ಲ ಯಾವ್ದಾರ ಸ್ವೀಟ್ಗೆ, ಹೀಟಿಗೆ ಬಂದಾಗ ಈ ಕೋಣಗಳು ಸ್ವಲ್ಪ ರ್ಯಾಶ್ ಆಗಿರ್ತವೆ, ಮಿಗ್ದಂಗೆ ಮಕ್ಳಿದ್ದಂಗೆ ಇರ್ತವೆ. ಅದೇ ಅದೇ ಅದು ಸ್ವಲ್ಪ ನಾವು ನೋಡ್ಕೊಬೇಕಾಗ್ತದೆ ಅಷ್ಟೇ. ಈಗ ಕ್ರಾಸಿಂಗ್ ಬಿಟ್ಟಿರೋದ್ರಿಂದ ಸ್ವಲ್ಪ ರ್ಯಾಶ್ ಆಗಿರ್ತವೆ. ಹೌದೌದೌದೌದೌದು. ಓಕೆ ಸರ್, ಓಕೆ. ಕ್ರಾಸಿಂಗ್ ಬಿಟ್ಟಾಗೂ ಅದೇ ಅದು ಪ್ರಜ್ಞೆ ಹೀಟಿಗೆ ಬಂದಿರತ್ತಲ್ಲ, ಆ ಒಂದು ಇದಕ್ಕೆ ಅದು ಹೀಟಲ್ಲಿ ಯಾವ್ದು ಇಲ್ಲ ಅಂದ್ರೆ ಅದೇನು ಮಾಡಲ್ಲ. ನೋಡಿ ಅದು ಹಸುವಿಂದನೇ ಸುತ್ತ ಇದೆ. ಹೌದೌದು. ಆದ್ರಿಂದ ನೋಡಿ ಕೋಣಕ್ಕೆ ಬರೀ ಗೊಬ್ಬರದ ಮೇಲೆ ಮಲಗ್ಸವ್ರೆ. ಸಗಣಿ ಐತಲ್ಲ, ಬರೀ ಸಗಣಿನ ಅದು ನೋಡಿ. ನೋಡಿ ಎಷ್ಟು ದಿನ ಆಗಿರ್ಬೋದು ಸರ್ ಇದೆಲ್ಲ ಗೊಬ್ಬರ? ನೋಡಿ ನೋಡಿ. ಹೌದು, ಬರೀ ಸಗಣಿನೇ ಇದೆ. ಬರೀ ಸಗಣಿ ನೋಡಿ. ಏನು ಒಂದು ಮ್ಯಾಟ್ ಇಲ್ಲ, ಒಂದು ಚಾಪಡಿ ಇಲ್ಲ, ಏನೂ ಇಲ್ಲ. ಹೌದು. ಅಷ್ಟೊಂದು ಜೀರೋ ಮೇಂಟೆನೆನ್ಸ್ ಇವು. ನಾವು ಹೈಟೆಕ್ ಮಾಡಕ್ ಹೋಗ್ಬಾರ್ದು. ಹಸುರುಗಳು ಏನು ನ್ಯಾಚುರಲ್ ಆಗಿರ್ತಾವೆ ಹಾಗೆ ಇಟ್ಕೊಬೇಕು. ಇದೇನದು ಹಾಸಿಗೆ ಹಸ್ತಂಗೆ ಆಯ್ತು ಸರ್. ಬೆಡ್ಡಿಂಗ್ ಸ್ಪಂಜ್ ಇದ್ದಂಗೆ ಇರ್ತದೆ ಸರ್. ನೋಡಿ. ಹೌದು. ನೋಡಿ ಎಷ್ಟು ಚೆನ್ನಾಗಿ ಮೆತ್ತು ಇರುತ್ತೆ ನೋಡಿ. ಹೌದು. ಬರೀ ಗೊಬ್ಬರನೇ. ಹೌದು, ಬರೀ ಸಗಣಿ ಪುಡಿ ಪುಡಿ ಅಲ್ಲಿ ಆಗ್ತದಲ್ಲ, ಹಾಕಿರೋದು ಎತ್ಕೊಂಬಂದು ಇಲ್ಲಿ ಹಾಕೊಬೋದು ಅಷ್ಟೇ. ಅದೇ 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 ಅದೇ. ಆರಾಮಾಗಿ ಮಲ್ಕೊಂತ ನೋಡಿ. ತಿರ್ಗೇನೋ ಒಂಚೂರು ಗಲೀಜಿದ್ಯಾ, ಅವ್ರು ಒಂದು ತೊಳೆಯೋದೇ ಇಲ್ಲ ಅಂತ. 2 ವರ್ಷ ಆದ್ರೂ ತೊಳೆದಿಲ್ಲ ಅಂತಾರೆ ಅವ್ರು. ಹೌದಾ? ನಾವು ಹಸುಗಳು ತೊಳಿಬಾರ್ದು. ನಾಟಿ ಹಸುಗಳು ತೊಳೆದು ತಪ್ಪು ಮಾಡ್ತಾ ಇದೀವಿ. ಅದರಲ್ಲಿ ಎಣ್ಣೆ ಅಂಶ ಇರುತ್ತೆ, ತೊಳೆದಾಗೆಲ್ಲ ಹೋಗ್ತಾ ಇರತ್ತೆ. ಆದ್ರೆ ಗಬ್ಬು ವಾಸನೆ ಹೊಡಿತಾ ಇರ್ತದೆ, ನೊಣ ಕುತ್ಕೊಂತ ನೋಡಿ. ಯಾವ್ದಾದ್ರು ಒಂದ್ರಲ್ಲಿ ಒಂದು ನೊಣ ಕುತ್ಕೊಂತ ಇದಾವ? ಇಲ್ಲ ಇಲ್ಲ ಇಲ್ಲ. ಅವ್ರು ಅದೇ ಹೇಳೋದು, ತೊಳಿಬೇಡ್ರಿ, ಬಿಟ್ಬಿಡಿ. ಅದರಲ್ಲೇ ರೋಗ ನಿರೋಧಕ ಶಕ್ತಿ ಜಾಸ್ತಿ ಅವೇ ಒಂದು ಹೊಂದಾಣಿಕೆ ಮಾಡ್ಕೊಂತವೆ ಅಂತಾರೆ. ಅದೇ ನೋಡಿ ಸಗಣಿ ಹಾಕ್ತಾವ ಅಲ್ಲೇ ಇತ್ತು ಅಷ್ಟೇ, ಅದು ಅಲ್ಲೇ ಡ್ರೈ ಆಗತ್ತೆ. ಅಲ್ಲೇ ಒಣಕೊಂಡು ಅಲ್ಲೇ ಡ್ರೈ ಆಗ್ಬಿಡತ್ತೆ. ಈಗ ಏನಂದ್ರೆ ನೋಡಿ, ಡ್ರೈ ಇರೋದ್ರಿಂದ ಅದು ಅದ್ರ ಮೇಲೆ ಕಾಲಿಕ್ದಾಗ ಅದೇ ಇದೇ ಚೇಂಜ್ ಆಗ್ತಾ ಇರ್ತದೆ. ಅದೇ ಅದೇ ಅದೇ. ಸಗಣಿ ಎದ್ದಾಗ ಸಿಕ್ಕಿದಾಗ ಇವ್ರು ಅಕಸ್ಮಾತ್ ಸಿಕ್ಕರೆ ಎತ್ಬಿಟ್ಟು ಸೈಡಲ್ಲಿ ಇಲ್ಲಿ ಇಡ್ತಾರೆ, ತಿರ್ಗಾ ಡ್ರೈ ಆಗ್ತದೆ, ತಗೊಂಬಂದು ಇದ್ರ ಕೆಳಗಡೆ ಹಾಕ್ತಾರೆ. 6 ತಿಂಗಳಿಗೆ ಒಂದ್ಸತಿ ತುಂಬ್ಕೊಂತಾರೆ. ಟ್ರ್ಯಾಕ್ಟರ್ ಎತ್ಕೊಂಡು ಅವ್ರ ತೋಟಕ್ಕೆ ಬಳಕೆ ಮಾಡ್ಕೊಂತಾರೆ. ಅದೇ ಅದೇ ಅದೇ. ಡೈಲಿ ಸಗಣಿ ಎತ್ತಬೇಕು ಅನ್ನೋದೇನಿಲ್ಲ. ಓಕೆ. ಅಂತ ಒಂದು ವಿಶೇಷ. ಅದೇ ಅದೇ ಅದೇ. ನೋಡಿ ಪ್ಯೂರಿಟಿ ನೋಡಿ. ನಾನು ಹೇಳ್ತಾ ಇದ್ದೆ ಅವರಿಗೂ ನೋಡಿ, ಕಿವಿಗಳು ಎಲ್ಲಿದೆ, ಕತ್ತಿನ ಕೆಳಗಡೆ ನೋಡಿ, ಎದುರುಗಡೆ ನೋಡಿ. ಹೌದು ಹೌದು ಹೌದು. ಹಂಗೆ ಒಂದಕ್ಕೊಂದು ತಾಕತ್ತ ನೋಡ್ಬೇಕು ನೀವು. ಮೇಯ್ನಾಗಿ ನಾನು ಅದನ್ನೇ ಪ್ರತಿ ಸತಿನೂ ಒಂದು 10 ಸತಿ ರಿಪೀಟ್ ಮಾಡ್ತಾ ಇದ್ದೀನಿ. ಇದು ಅಷ್ಟು ಇದು ತಾಗುತ್ತೆ ಆ ಥರ ಇದ್ರೇನೆ ಸರ್ ಪ್ಯೂರಿಟಿ ಗೀರ್. ನೋಡಿ ಅದು ದೊಡ್ಡ ಹಸು ಏಜ್ ಆಗಿರೋದು ನೋಡಿ, ಅಷ್ಟು ವರ್ಷ ಏಜ್ ಆಗಿದೆ. ಅದ್ರಕ್ಕೆ ನೋಡಿ ಕತ್ತಿನ ಕೆಳಗಡೆ ನೋಡಿ ಹೆಂಗಿದೆ, ಆ ಕಡೆ ಈ ಕಡೆ ಹೆಂಗೆ ಸ್ಟ್ರೆಚ್ ಆಗ್ತಾ ಇದಾವೆ ನೋಡಿ. ಇಲ್ಲಿ ನೋಡಿ ಪಡ್ಡೆಗಳು ನೋಡಿ, ನೀವು ಯಾವುದಾದ್ರೂ ಅಬ್ಸರ್ವ್ ಮಾಡಿ. ಆ ರೀತಿ ಇದ್ರೇನೆ ಪ್ಯೂರ್ ಗೀರ್. ಹಂಗಿದ್ರೆ ನಿಮ್ಗೆ ಹಾಲು ಒಂದು ಟೈಮ್ಗೆ 10 ಲೀಟ್ರ್ ಹಾಲು ಕೊಡೋದವು. ಅದೇ ಅದೇ. ಇನ್ನೊಂದು ಸರ್, ಈಗ ಹಸು ಸಾಕೋದ್ಕಿಂತ ಮುಂಚೆ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಂಬಿಟ್ಟು ಸಾಕಿದ್ರೆ ಹೌದು ಸರ್, ಸೊ ಒಳ್ಳೆ ಅದರಲ್ಲಿ ಇಂಪ್ರೂವ್ ಮಾಡ್ಬೋದು. ಸುಮ್ಮನೆ ಅವ್ರ್ಯಾರೋ ದೇಶ ಹಸುಗಳು ಸಾಕ್ಬಿಟ್ರಂತೆ, ಅವ್ರ್ಯಾರೋ ಲೀಟ್ರ್ 3,000 ತುಪ್ಪ ಮಾಡ್ಬಿಟ್ರಂತೆ, ಒಯ್ಯಾಲ ಹಸು ಸಾಕ್ಬಿಟ್ರೆ 120 ರೂಪಾಯಿ ಸೇಲ್ ಆಗುತ್ತೆ ಅಂತ ಅನ್ಕೊಳೋದು ಅದು ಸರಿ ಇಲ್ಲ ಅಂತ ಹೇಳಲ್ಲ. ಅದು ಸಾಕೋದಕ್ಕೆ ಮುಂಚೆ ಅದನ್ನ ಯಾವ ರೀತಿ ಹಸು ನಾವು ಸೆಲೆಕ್ಟ್ ಮಾಡಬೇಕು, ಯಾವ ರೀತಿ ಅದಕ್ಕೆ ಮೇವು ಒದಗಿಸ್ಬೇಕು, ಮುಖ್ಯವಾಗಿ ಅದು ತಿಳ್ಕೊಬೇಕು ನಾವು. ಅಥವಾ ನಮ್ಗೆ ಯಾರು ಈ ರೀತಿ ಒಳ್ಳೆ ಹಸುಗಳು ಕೊಡ್ಸೋರು ಇದಾರೆ, ಎಲ್ಲಿ ತರಬೇಕು, ಎಲ್ಲಿ ಸಿಗುತ್ತೆ, ಎಲ್ಲಿ ಸಿಗತ್ತೆ, ಮತ್ತೆ ಯಾರು ಕೊಡಿಸ್ತಾರೆ, ಸರಿಯಾಗಿರೋ ಮಾರ್ಗದರ್ಶನ ಕೊಡೋರು ಯಾರಿದ್ದಾರೆ ಅನ್ನೋ ತಿಳ್ಕೊಬೇಕು. ಈಗ ನನ್ನ ಹತ್ರ ಬಂದಾಗ ನಾನು ಫ್ರೀಯಾಗಿ ನಮ್ಮ ಫಾರ್ಮ್ ಅಲ್ಲಿರೋರು ಯಾವ್ಯಾವ ತಳಿ ಬಗ್ಗೆ ಎಲ್ಲ ಉಚಿತ ಸಲಹೆ ಕೊಡ್ತೀನಿ. ನಾನು ಯಾರ ಹತ್ರ ಕಾಸೇನು ಇಸ್ಕೊಳಲ್ಲ. ಏನಂದ್ರೆ ಇದು ಜ್ಞಾನ ಅನ್ನೋದು ಒಬ್ಬರೇ ಇಟ್ಕೊಬಾರ್ದು. ಒಂದು 10 ಜನದ ಹತ್ರ ಹಂಚಿದ್ರೆ ನಾನು ಬಿಟ್ರೆ ಇನ್ನೊಬ್ರು ಜ್ಞಾನಾರ್ಜನೆ ಆಗ್ತಾ ಇರ್ಬೇಕು. ಒಬ್ಬರ ಹತ್ರನೇ ಮಾಹಿತಿ ನಾನು ಗೊತ್ತಿದೆ ಅಂದ್ಬಿಟ್ಟು ನಾನು ಒಬ್ಬನೇ ತಿಟ್ಕೊಂಡ್ರೆ ಏನು ಉಪಯೋಗ ಇಲ್ಲ. ಈಗ ನಮ್ಮ ಹಿಂದಿನ ಕಾಲದಲ್ಲಿ, ಆಗಿನ ಕಾಲದಲ್ಲೇ ಪುಷ್ಪಕ ವಿಮಾನ ಆಯ್ತು, ಎಲ್ಲ ಆಯ್ತು. ನಾವ್ ಯಾರು ಮಾಹಿತಿಗಳು ಹೋಗ್ತಾ ಹಂಚ್ಕೊಳ್ಳಿಲ್ಲ. ಈಗ ಯಾರು ವಿಮಾನ ಕಂಡಿಡ್ದಿದ್ದು ಅಂದ್ರೆ ಎಲ್ಲ ಏನ್ ಹೇಳ್ತಾರೆ, ರೈಟ್ ಸಾವದವ್ರು ಕಂಡಿಡಿದ್ರು ಅಂತಾರೆ. ಆಗಿನ 5,000 ವರ್ಷದಿಂದನೇ ಇದ್ದಿದ್ದು. ನಮ್ಮ ವಿದ್ಯೆ ಹಂಚ್ಕೊಳ್ಳಿಲ್ಲ ನಾವ್ ಯಾರನ್ನು, ಹೇಳ್ಕೊಳ್ಳಿಲ್ಲ ಯಾರು ಕೊಟ್ಟರು. ಆದ್ರಿಂದ ನನಗೆ ಗೊತ್ತಿರೋ ಜ್ಞಾನ ನನ್ನ ಹತ್ರ ಇರಬಾರ್ದು, ಪ್ರತಿಯೊಬ್ಬರಿಗೂ ಹಂಚ್ಬೇಕು. ಅದೇ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು, ಮಾಹಿತಿ ಕೊಡ್ತಾ ಇರೋದು ಎಲ್ಲರಿಗೂ. ನೀವು ಯಾರಾದ್ರೂ ಹಸು ತಗೊಂಡಿರ್ಬೇಕಾದ್ರೆ ನೀವೇ ಜೊತೆಲಿ ಬಂದು ಕರ್ಕೊಂಡ್ಬರ್ತೀನಿ. ಇಂಥ ನನ್ಗೆ ಗೊತ್ತಿರೋ ಸ್ನೇಹಿತರ ಹತ್ರ ಪರಿಚಯ ಮಾಡ್ಕೊಡ್ತೀನಿ. ನೀವೇನಾರು ಹೋಗಿ ತಗೊಂಡೋಗಿ, ನನಗೇನು ಇದ್ರಲ್ಲಿ ಕಮಿಷನ್ ಕೊಡಬೇಡಿ, ಲಾಭ ಬೇಡ, ಏನು ಬೇಡ, ಚೆನ್ನಾಗಿ ಸಾಕೊಳ್ಳಿ, ಸಾಕಿ ನಮ್ಮ ತಳಿ ಅಭಿವೃದ್ಧಿ ಮಾಡಿ ಅಷ್ಟೇ. ಹೆಚ್ಚಪ್ಪು ಜಾಸ್ತಿ ಅವಾಯ್ಡ್ ಮಾಡಿ.
ಅದೇ ಈಗ ಒಂದು ಹಸು ಈಗ ನೋಡಿ ಇಲ್ಲ 14 ಲೀಟರ್ ಕರೀತು ಒಂದು ಟೈಮ್ಗೆ. ಹೌದು ಅಂತ ತಳಿ ನಾವು ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ನಮ್ದೇನು ದೊಡ್ಡೇನು ವಿಚಾರ ಏನಿಲ್ಲ. ಹೌದು ಒಂದು ಹಸು ಒಂದು ಲೈಫಲ್ಲಿ 14ರಿಂದ 15 ಕರು ಆಗ್ತಾ ಇದೆ ಅವ್ರ ಹತ್ರ. ಒಂದು ಹಸು ತಗೊಂಡ್ರೆ ನಾವು ಅದನ್ನ ಅಭಿವೃದ್ಧಿ ಮಾಡ್ತಾ ಇರ್ಬೋದಲ್ವಾ. ಸೊ ಒಂದು 2 ವರ್ಷದಲ್ಲಿ ಇವರೊಂದು ಫಾರ್ಮ್ ತಗೊಂಡ್ರೆ ಒಂದು ಫಾರ್ಮೇ ಮಾಡ್ಕೊಂಡ್ಬಿಡ್ಬೋದು. ಖಂಡಿತ ಬರೋದ್ರಲ್ಲಿ ಗಾಂಜಿಲ ಮತ್ತೆ ಸಗಣಿಯಿಂದ ಜೀವಾಮೃತ ಮಾಡಿ ವ್ಯವಸಾಯ ಮಾಡ್ರೆ 20 ಎಕರೆ ವ್ಯವಸಾಯ ಮಾಡ್ಬೋದಲ್ಲ ಸರ್. ಅದಕ್ಕನೇ ಏನ್ ಬೇಕು, ಯೂರಿಯಾ DAP ಬೇಡಲ್ಲ. ಹೌದು ಮೇನ್ ಹೊಲನೂ ಚೆನ್ನಾಗಿ. ಒಂದು ಹಸು ಇದ್ರೆ ನಿಮ್ ಮನೆ ಹಾಲು ಆಯ್ತು, ಮಕ್ಳು ಮರಿನೂ ಚೆನ್ನಾಗಿರ್ತಾರೆ. ಏಜ್ ಆಗಿರೋರು ಹಾಲು ಕುಡಿದ್ರೆ ಕ್ಯಾಲ್ಸಿಯಂ ಬರುತ್ತೆ. ಹೌದು ತುಪ್ಪ ತಿಂದ್ರೆ ಮೊಣಕಾಲ್ ಸವಿಯಲ್ಲ. ಹೌದು BKR ಏನ್ ಹೇಳ್ರು, ಡೈಲಿ 100 ಗ್ರಾಮ್ ತುಪ್ಪ ತಿಂತಾರಂತೆ ಅವ್ರು. 70 ವರ್ಷ ಒಳ್ಳೆ ಹೆಂಗಿದಾರೆ, ಒಳ್ಳೆ ವಯಸ್ಸು ಹುಡುಗ ಆತ್ ನೋಡಿದಾಗ ನಾವು ಓಡಾಡಕ್ಕಾಗಲ್ಲ. ನೆನ್ನೆ ನೋಡಿದ್ವಲ್ಲ ಅಷ್ಟು ಜಬರ್ದಸ್ತ್ ಹೆಂಗಿದೆ. ಏನ್ ಗಟ್ಟಿ ಮುಟ್ಟಾಗಿದ್ದಾರೆ. ಇವಾಗಲೂ 10 ವರ್ಷ ಹಾಲು ಕರೀತಾರೆ. ಆ ರೀತಿ ನಮ್ಮ ಅದೇ ರೀತಿ ನಮ್ಮ ಇದ್ರಲ್ಲೂ ಇದ್ದಾರೆ, ನಮ್ಮ ಬೆಂಗಳೂರಲ್ಲೂ ಜಾಗೀದಾರ ಅಂತ 85 ವರ್ಷನೋ 86 ವರ್ಷನೋ ಅವ್ರು ಇವಾಗಲೂ ಒಳ್ಳೆ ವಯಸ್ಸು ಹುಡುಗ ಇದ್ದಂಗಿದ್ದಾರೆ. ಅವ್ರಿಗೆ ಅಷ್ಟು ಕಳೆ ಇದೆ. ಅವ್ರು ಬರೀ ಹಸುಗಳಲ್ಲೇ ಅವ್ರ ಜೀವನ ಮಾಡಿದ್ದಾರೆ. ಅಯ್ಯಪ್ಪ ಏನೋ ಅಕೌಂಟೆಂಟ್ ಆದ್ರೂ ಡೈಲಿ ಇವತ್ತು ಒಂದು 20 ಹಸು ಸಾಕಿದ್ದಾರೆ ಸಿಟಿನಲ್ಲಿ. ಅದರಿಂದ ಯಾರು ಗೋಸೇವೆ ಮಾಡಿ ಅದರಲ್ಲೇ ಕೆಲಸ ಮಾಡ್ತಾರೋ ಅವ್ರಿಗೆ ಆಯಸ್ಸು ಜಾಸ್ತಿ ಇರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ, ಎಷ್ಟೋ ಕಾಯಿಲೆಗಳು ಅವಾಯ್ಡ್ ಮಾಡತ್ತಿದ್ದು ದೇಸಿ ತಳಿಗಳು. ಅದರಿಂದ ಪ್ರತಿಯೊಬ್ಬರು ಮನೆಗೆ ಒಂದೊಂದು ಸಾಧ್ಯವಾದಷ್ಟು ಸಾಕೋಣ. ಅಥವಾ ರೈತರು ನಾವು HF ಜರ್ಸಿ ಸಾಕಿರೋರು ಒಂದೊಂದೇ ಕಡಿಮೆ ಮಾಡ್ಕೊಂಡು ಈ ಥರ ಒಂದೊಂದೇ ಸೇರಿಸ್ಕೊಳ್ಳಿ. ನಿಮ್ಮ ಕೈಗೆ ತೀರಾ ಸಾಕಕ್ಕೆ ಆಗಲಿಲ್ಲ, ನಿಮ್ಮಿರೋ ಹಸುಗಳಿಗೆ ಇದೇ ಥರ ಸೆಮೆನಗಳು ಹಾಕಿ ದೇಸಿ ತಳಿ ಕ್ರಾಸ್ ಮಾಡಿ 4-5 ಜನರೇಷನ್ ಚೇಂಜ್ ಮಾಡಿ. ಸೊ 4-5 HF ತಗೋ ಬದಲು ಇದೊಂದು ಸಾಕಿ ಇದರಲ್ಲಿ ಅಭಿವೃದ್ಧಿ ಮಾಡ್ಕೊಂತ ಇದೇ ಮಾಡಿ ದಯವಿಟ್ಟು ದೇಸಿ ತಳಿ ಸಾಕಿ. ನೋಡಿ ನಮ್ಮ ಓರಿ ಬಿಚ್ಚಿದ್ರು ಗರಡಿಯೋ ಮಗು ಕರ್ಕೊಂಡು ಹೋಗ್ತಾರೆ. ಗರಡಿಯೋ ಬರೀ ಇನ್ನೂ 5 ವರ್ಷ. ಎಷ್ಟು ಎತ್ತರ ಇದೆ, ಅದು ಶೇಪ್ ಏನಿದೆ ನೋಡಿ. ಹೌದು ಗರಡಿಯೋ ಅಲ್ಲಣ್ಣ, ನೀವು ಹೆಂಗೆ ಸಾಧ್ಯ ಅಂತ ತಕ್ಷಣ ಹೋಗಿ ಮುಟ್ಬಿಡ್ತೀರಲ್ಲ. ಏನೋ ಸರ್, ನಮ್ ನೋಡ್ರೆ ಹಸುಗಳು ಏನು ಮಾಡಲ್ಲ, ಅವು ಗೊತ್ತಾಗ್ಬಿಡತ್ತೇನೋ ಇವರು ನಮ್ಮ ಥರ ಹಸುಗಳು ಸಾಕೋರು ಯಾರು ಇವರು ನಮ್ಮ ಗ್ಯಾಂಗ್ ಅವ್ರು ಅಂದ್ಬಿಟ್ಟು ಏನಾರು ಅಲ್ಲ ನೋಡ್ತಿದ್ದಂಗೆ ಒಂದು ಕಾಲಾಡಕ್ ಬಿದ್ರೆ ಉಳಿಯಲ್ಲ ಮಂಗಿದೀವಿ ನೋಡಿ. ನಾನು ಆ ಕಡೆ ಹೋಗಿ ನಿಂತ್ಕೊಂಡ್ರೆ ಕಾಣಿಸಲ್ಲ ಈ ಕಡೆ. ಹೌದು ಅಂತ ವಿಶ್ವ ಪ್ರಸಿದ್ಧ ಗಿರ್ತಳಿಗಳು. ಪ್ಯೂರ್ ಅಂದ್ರೆ ಇದಕ್ಕನ ಪ್ಯೂರಿಟಿ ಯಾವುದೂ ಇಲ್ಲ.